ಹಲೋ ಗೈಸ್, ಬನ್ನಿ ಆಡಿಟಿಂಗ್ ಟೆಸ್ಟ್ ಮಾಡೋಣ ಇವತ್ತು. ಅದಕ್ಕಿಂತ ಮುಂಚೆ ನಾನು ಮಾಡೋ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಮಾಡೋ ವೀಡಿಯೋಸ್ ನಿಮಗೆ ಫಸ್ಟಲ್ಲಿ ನೋಟಿಫೈ ಆಗುತ್ತೆ ಆ್ಯಂಡ್ ತುಂಬ ಫ್ರೀ ಇದು. ಸೊ ವೆಲ್ಕಮ್ ಗೈಸ್. ಇವತ್ತು ನಾನು ಆಡಿಟಿಂಗ್ ಟೆಸ್ಟ್ ಹೇಳ್ತಿದ್ದೀನಿ. ಕ್ವೆಶನ್ ಸ್ವಲ್ಪ ಕೊಡ್ತೀನಿ, ಇದು ಚೆನ್ನಾಗಿರುತ್ತೆ ಕ್ವೆಶನ್ಸು. ಸೊ ಫಸ್ಟ್ ಕ್ವೆಶನ್ ನೋಡೋಣ ಬನ್ನಿ. ಸೊ ಫಸ್ಟ್ ಕ್ವೆಶನ್ ಬಂದುಬಿಟ್ಟು ಇದು 4 MCQs ಇರುತ್ತೆ. ಸೊ ಅದರಲ್ಲಿ ಫಸ್ಟ್ ಒನ್ ಬಂದು ದ ಆಡಿಟ್ ಪ್ಲಾನ್ ಇಸ್ ಡ್ಯಾಶ್ ಡೀಟೇಲ್ ಕಂಪೇರ್ ಟು ದ ಓವರ್ ಆಲ್ ಸ್ಟ್ರಾಟಜಿ ಅಂತ ಹೇಳಿದ್ದಾರೆ. 3 ಆಪ್ಷನ್ಸ್ ಕೊಟ್ಟಿದ್ದಾರೆ: A ಲೆಸ್, B ಮೋರ್, C ಈಕ್ವಲಿ. ಸೊ ಇದು ಆನ್ಸರ್ ಬಂದು ಮೋರ್. ಓಕೆನಾ. ಆಡಿಟ್ ಪ್ಲ್ಯಾನ್ ಬಂದ್ಬಿಟ್ಟು ತುಂಬ ದೊಡ್ಡದಾಗಿರುತ್ತೆ ಕಂಪೇರ್ ಟು ದ ಓವರ್ ಆಲ್ ಆಡಿಟ್ ಸ್ಟ್ರಾಟಜಿ ಅಂತ ಹೇಳ್ತಿದ್ದಾರೆ. ಸೊ ಬನ್ನಿ ಇದು ಆನ್ಸರ್ ನೋಡೋಣ. ಮೋರ್ ಕರೆಕ್ಟ್ ಆನ್ಸರು. ನೆಕ್ಸ್ಟ್ ಬಂದು ಪ್ಲಾನಿಂಗ್ ಆನ್ ಆಡಿಟ್ ಇನ್ವಾಲ್ವ್ಸ್ ಎಸ್ಟಾಬ್ಲಿಷಿಂಗ್ ದ ಓವರ್ ಆಲ್ ಆಡಿಟ್ ಸ್ಟ್ರಾಟಜಿ ಫಾರ್ ದ ಎಂಗೇಜ್ಮೆಂಟ್ ಆ್ಯಂಡ್ ಡೆವಲಪಿಂಗ್ ಆನ್ ಆಡಿಟ್ ಪ್ಲಾನ್. B. Establishing overall audit plan for the engagement and developing an audit strategy. ನೋಡಿದ್ರಾ ಇಲ್ಲಿ ಡಿಫ್ರೆನ್ಸು ಹೇಗೂ ಬೇಗೂ. ಆಡಿಟ್ ಪ್ಲಾನು, ಇದರಲ್ಲಿ ಆಡಿಟ್ ಸ್ಟ್ರಾಟಜಿ. ಸಿ ಬಂದ್ಬಿಟ್ಟು ಎಸ್ಟಾಬ್ಲಿಷಿಂಗ್ ಓವರ್ ಆಲ್ ಆಡಿಟ್ ಪ್ಲಾನ್ ಫಾರ್ ದ ಎಂಗೇಜ್ಮೆಂಟ್. ಡಿ ಬಂದು ಡೆವಲಪಿಂಗ್ ಆ್ಯಂಡ್ ಆಡಿಟ್ ಸ್ಟ್ರಾಟಜಿ. ಸೊ ಇದು ಆನ್ಸರ್ ಬಂದು ನೋಡೋಣವಾ. ಎ, ಎಸ್ಟಾಬ್ಲಿಷಿಂಗ್ ದ ಓವರ್ ಆಲ್ ಸ್ಟ್ರಾಟಜಿ ಫಾರ್ ದ ಎಂಗೇಜ್ಮೆಂಟ್ ಆ್ಯಂಡ್ ಡೆವಲಪಿಂಗ್ ಆ್ಯನ್ ಆಡಿಟ್ ಪ್ಲಾನ್. ಆಬ್ವಿಯಸ್ಲಿ ಇಲ್ಲಿ ಕ್ವೆಶನಲ್ಲಿ ನೋಡಿ ಪ್ಲಾನಿಂಗ್ ಆ್ಯಂಡ್ ಆಡಿಟ್ ಇನ್ವಾಲ್ವ್ಸ್ ಅಂತಿದೆಲ್ಲ. ಸೊ ಪ್ಲಾನಿಂಗ್ ಅನ್ನೋ ವರ್ಡ್ನ ತೊಗೊಳ್ಳಿ. ಇಲ್ಲಿ ನೋಡಿ ಆಡಿಟ್ ಪ್ಲಾನ್ ಅಂತ ಇದೆ ಇದರಲ್ಲಿ ಎ ಆಪ್ಷನಲ್ಲಿ ಲಾಸ್ಟಲ್ಲಿ ಆ್ಯಂಡ್ ಆಡಿಟ್ ಪ್ಲಾನ್ ಅಂತ ಇದೆ. ಸೊ ಅದಕ್ಕೆ ನಾವು ಆಡಿಟ್ ಪ್ಲಾನ್ ಅಂತ ಇರಬೇಕು. ಕೆಲವೊಮ್ಮೆ ಈ ಥರ ಟೆಕ್ನಿಕ್ಸ್ ಎಲ್ಲ ವರ್ಕೌಟ್ ಆಗುತ್ತೆ. ಸೊ ಕೇರ್ಫುಲ್ಲಾಗಿರಬೇಕು. ನೆಕ್ಸ್ಟ್, audit evidence includes A. Information obtained in the accounting records underlying the financial statements. B. Both information contained in the accounting records underlying the financial statements and other information. C. D ಬಂದ್ಬಿಟ್ಟು information contained in the accounting records and underlying the financial statements or other information. ಇದು ಆಬ್ವಿಯಸ್ಲಿ ತುಂಬ ಈಸಿ ಇದೆ. ಸೊ ಇದು ಆನ್ಸರ್ ಬಂದ್ಬಿಟ್ಟು ಬಿ. ಓಕೆನಾ. ಬೋತ್ ದ ಇನ್ಫಾರ್ಮೇಷನ್ ಕಂಟೈನ್ಡ್ ಇನ್ ಅಕೌಂಟಿಂಗ್ ರೆಕಾರ್ಡ್ಸ್ ಅಂಡರ್ಲೈಯಿಂಗ್ ದ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅದರ್ ದೆನ್ ದ ಇನ್ಫಾರ್ಮೇಷನ್. ಒಂದ್ಸಲ ಚೆಕ್ ಮಾಡೋಣ. ಬಿ, ಥರ್ಡ್ ಒನ್ ಬಿ. ನೆಕ್ಸ್ಟ್, 4 is not an example of revenue expenditure. Which of the following is not an example of revenue expenditure? Salaries and wages of employees engaged directly or indirectly in production. B. Repairs, maintenance and renewals of fixed assets. C. Legal and professional expenses. D. Development expenditure on land. ಬನ್ನಿ ಆನ್ಸರ್ ನೋಡೋಣ. ಡಿ ಆನ್ಸರ್ ಬಂದು ಡಿ. ಯಾಕಂದರೆ ಲ್ಯಾಂಡ್ ಮೇಲೆ ಏನನ್ನ ಎಕ್ಸ್ಪೆನ್ಸ್ ಇಟ್ಟರೆ ಅದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗುತ್ತೆ. ಸೊ ಔಟ್ ಆಫ್ 4 ಯಾವುದು ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಲ್ಲ ಅಂತ ಕೇಳಿದ್ದಾರೆ ಅಷ್ಟೇ. ಈಗ ಟ್ರೂ ಆರ್ ಅಂದರೆ ಕರೆಕ್ಟ್ ಆರ್ ಇನ್ಕರೆಕ್ಟು ಇದು ನೋಡಿ 2 ಮಾರ್ಕ್ಸ್ಗಿದೆ. ಸೊ ವೆನ್ಎವರ್ ನಿಮಗೆ ಟ್ರೂ ಆರ್ ಫಾಲ್ಸ್ ಆರ್ ಇನ್ಕರೆಕ್ಟ್ ಆರ್ ಕರೆಕ್ಟ್ ಬಂದು 2 ಮಾರ್ಕ್ಸ್ಗೆ ಕೊಟ್ಟರೆ ಅದು ಟ್ರೂ ಆರ್ ಫಾಲ್ಸಾ ಇನ್ಕರೆಕ್ಟಾ ಕರೆಕ್ಟಾ ಅಂತ ಬರೋದು ರೀಸನ್ ಬರೀಬೇಕು. ಇಲ್ಲ ಅಂದರೆ ನಿಮಗೆ ಮಾರ್ಕ್ಸ್ ಸಿಗಲ್ಲ, ಬರೀ 1 ಮಾರ್ಕೇ ಸಿಗುತ್ತೆ ಅಥವಾ ಹಾಫ್ ಮಾರ್ಕ್ಸ್ ಸಿಗುತ್ತೆ ಇನ್ವಿಜಿಲೇಟರ್ಸ್ ಸ್ಟ್ರಿಕ್ಟ್ ಆಗಿದ್ದರೆ. ಪೇಪರ್ ಕರೆಕ್ಟ್ ಮಾಡೋರು ಸ್ಟ್ರಿಕ್ಟ್ ಆಗಿದ್ದರೆ. ಸೊ ನೆಕ್ಸ್ಟ್ ಬಂದು ಫಸ್ಟ್ ಕ್ವೆಶನ್ ಏನು ಅಂತ ನೋಡೋಣ. ದ ಬೇಸಿಕ್ ಆಬ್ಜೆಕ್ಟಿವ್ ಆಫ್ ಆಡಿಟ್ ಡಸ್ ನಾಟ್ ಚೇಂಜ್ ವಿತ್ ರೆಫರೆನ್ಸ್ ಟು ದ ನೇಚರ್, ಸೈಜ್ ಆರ್ ಫಾರ್ಮ್ ಆಫ್ ಎನ್ ಎಂಟಿಟಿ. ಎಲ್ಲ ನೇಚರ್ಗೂ, ಎಲ್ಲ ಸೈಜ್ಗೂ, ಎಲ್ಲ ಫಾರ್ಮ್ಗೂ ಆಬ್ಜೆಕ್ಟಿವ್ ಏನು, ಬೇಸಿಕ್ ಆಬ್ಜೆಕ್ಟಿವ್ ಆಫ್ ಏನು, ಎಸ್ಎ 200 ಹೇಳುತ್ತಲ್ವ ನಮಗೆ ಓವರ್ ಆಲ್ ಆಬ್ಜೆಕ್ಟಿವ್ ಆಫ್ ಎನ್ ಇಂಡಿಪೆಂಡೆಂಟ್ ಆಡಿಟರ್ ಇನ್ ಕಂಡಕ್ಟಿಂಗ್ ಆನ್ ಆಡಿಟ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತ.
ಸೊ ಇದು ಬಂದ್ಬಿಟ್ಟು ಕರೆಕ್ಟು. ಇದು ಕರೆಕ್ಟು ಯಾಕೆ ಅಂತ ನೋಡೋಣ ಬನ್ನಿ. ಸೊ ಫಸ್ಟ್ ಒನ್ ಬಂದು ಕರೆಕ್ಟ್. An audit is an independent examination of financial information of any entity, whether profit oriented or not, irrespective of its size or legal form. When such an examination is conducted with a view to expressing an opinion thereon, it is clear that the basic objective of an auditing is expression of an opinion. Financial statements does not change reference to the nature, size or form of an ಎಂಟಿಟಿ. ಇಲ್ಲೇನು ಹೇಳಿದ್ದಾರೆ ಅಂದರೆ ಆಡಿಟ್ ಡೆಫಿನೇಷನ್ಗೆ ಕನೆಕ್ಟ್ ಮಾಡಿಬಿಟ್ಟು ಸ್ವಲ್ಪ ಎಲಾಬರೇಟೆಡ್ ಆಗಿ ಬರೆದಿದ್ದಾರೆ. ಇಷ್ಟು ಮಾತ್ರ ಬರೆದ್ರೇ ನಮಗೆ 2 ಮಾರ್ಕ್ಸನ್ನು ಸಿಕ್ಕೋದು. ಸೊ ಇದು ಇಷ್ಟೇ. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವೆಶನ್ ಬಂದು ಪ್ಲಾನಿಂಗ್ ಇಸ್ ಅ ಡಿಸ್ಕ್ರೀಟ್ ಫೇಸ್ ಆಫ್ ಎನ್ ಆಡಿಟ್. ಪ್ಲಾನಿಂಗ್ ಯಾವತ್ತೂ ಡಿಸ್ಕ್ರೀಟ್ ಫೇಸ್ ಅಲ್ಲ. ಪ್ಲಾನಿಂಗ್ ಯಾವತ್ತೂ ಕಂಟಿನ್ಯೂಸ್ ಅಥವಾ ಐಟರೇಟಿವ್ ಪ್ರಾಸೆಸ್ ಅಂತ ಹೇಳ್ತಾರೆ. ಸೊ ಇದು ಇನ್ಕರೆಕ್ಟು. ಏನಕ್ಕೆ ಇನ್ಕರೆಕ್ಟು, ಏನೇನು ಬರೀಬೇಕು ಇದಕ್ಕೆ ಅಂತ ನೋಡೋಣ. ಪ್ಲಾನಿಂಗ್ ಇಸ್ ನಾಟ್ ಅ ಡಿಸ್ಕ್ರೀಟ್ ಫೇಸ್ ಬಟ್ ರಾದರ್ ಅ continual and iterative process that often begin shortly after with the completion of the previous audit and continues until the completion of the current audit engagement. Planning, however, includes consideration of the timing of certain activities and audit procedures that need to be considered prior to the performance of further audit procedures. ಸೊ ಇವರೇನು ಹೇಳ್ತಿದ್ದಾರೆ ಅಂದರೆ ಪ್ಲ್ಯಾನಿಂಗು ಬಂದ್ಬಿಟ್ಟು ಕಂಟಿನ್ಯೂಸ್ ಆಗಿ ಹೋಗ್ತಿರತ್ತೆ. ಒಂದು ಆಡಿಟ್ ಮುಗಿದ ತಕ್ಷಣ ಇನ್ನೊಂದು ಆಡಿಟ್ ಶುರು ಆಗುತ್ತೆ. ಆ ಥರ ಇವರು ಇದನ್ನ ರಿಲೇಟ್ ಮಾಡಿ ಹೇಳ್ತಿದ್ದಾರೆ. ಇದರಲ್ಲಿ ಕ್ರಕ್ಸ್ ಪಾಯಿಂಟ್ಸ್ ಏನಂದರೆ ಇದು ನಾಟ್ ಎ ಡಿಸ್ಕ್ರೀಟ್ ಫೇಸ್ ಅನ್ನೋದು, ಆಮೇಲೆ ಕಂಟಿನ್ಯೂಲು ಐಟರೇಟಿವ್ ಪ್ರಾಸೆಸ್. ಈ 2 ವರ್ಡಿಂದ ನಮಗೆ ಮಾರ್ಕ್ಸ್ ಪಟ್ ಅಂತ ಸಿಗತ್ತೆ. ತುಂಬ ಇಂಪಾರ್ಟೆಂಟ್ ಈ ಥರ ವರ್ಡ್ಸ್ ಯೂಸ್ ಮಾಡೋದು. ನಾನು ಯಾವತ್ತೂ ಹೇಳ್ತೀನಿ, ಆಡಿಟಿಂಗ್ ಲ್ಯಾಂಗ್ವೇಜಲ್ಲೇ ಬರೀಬೇಕು, ಇಂಗ್ಲೀಷಲ್ಲಿ ಬರೀಬಾರ್ದು. ಅದರದ್ದೇ ಆದಂಥ ಒಂದು ವರ್ಡ್ಸ್ ಇರುತ್ತೆ, ಅದನ್ನ ಯೂಸ್ ಮಾಡಿದ್ರೆ ಮಾತ್ರ ನಿಮಗೆ ಮಾರ್ಕ್ಸ್ ಸಿಗೋದು. ಓಕೆನಾ? ಸೊ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಕ್ವೆಶನ್ ಏನು ಅಂತ. ದ ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ ಮೇ ಬಿ only be applied by the company towards the issue of unissued shares of the company to the members of the company as fully paid bonus shares. ಇಲ್ಲಿ ಕ್ವೆಶನ್ ತುಂಬ ಚೆನ್ನಾಗಿ ತುಂಬ ಗಮನದಿಂದ ಓದಬೇಕು. ಏನು ಕೇಳಿದ್ದಾರೆ, ದ ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ ಮೇ ಓನ್ಲಿ ಬಿ ಅಪ್ಲೈಡ್. ಬರೀ ಅದಕ್ಕೇನಾ ಸೆಕ್ಯೂರಿಟೀಸ್ ಪ್ರೀಮಿಯಮು ಬರೀ ಅನ್ಇಶ್ಯೂಡ್ ಶೇರ್ಸ್ಗೆ ಬೋನಸ್ ಇಶ್ಯೂ ಆಫ್ ದ ಶೇರ್ಸ್ ಥರ ಇಶ್ಯೂ ಮಾಡೋದಕ್ಕೆ ಮಾತ್ರನಾ? ಇಲ್ಲ ಅಲ್ವಾ? ಇದು ಇನ್ಕರೆಕ್ಟ್. ಸೊ ತುಂಬ ಕೇರ್ಫುಲ್ಲಾಗಿ ಓದಬೇಕು ಕ್ವೆಶನ್ನ. ಇದು ಇನ್ಕರೆಕ್ಟು. ಏಕೆ ಅಂತ ಬಂದು ನೋಡೋಣ. ಸೊ ಸೆಕ್ಯೂರಿಟಿ ಪ್ರೀಮಿಯಂ ಏನೇನಕ್ಕೆ ಯೂಸ್ ಆಗುತ್ತೆ ಅಂತ ನೋಡೋಣ. ಸೆಕ್ಯೂರಿಟಿ ಪ್ರೀಮಿಯಂ ಫಸ್ಟು ಬೋನಸ್ ಇಶ್ಯೂಗೆ ಯೂಸ್ ಆಗುತ್ತೆ, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ಗೆ ಯೂಸ್ ಆಗುತ್ತೆ, ರೈಟಿಂಗ್ ಆಫ್ ಕಮಿಷನು ಅಥವಾ ಡಿಸ್ಕೌಂಟ್ ಅಲೋಡು, ಡಿಬೆಂಚರ್ ಆಫ್ ಎನಿ ಆಫ್ ದ ಇಶ್ಯೂ ಆಫ್ ದ ಶೇರ್ಸ್ ಇದೆಲ್ಲ ಇದ್ದರೆ ಅದನ್ನು ರೈಟ್ ಆಫ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಪ್ರೊವೈಡಿಂಗ್ ದ ಪ್ರೀಮಿಯಂ ರಿಡಮ್ಷನ್ ಏನೋ ಮಾಡ್ತಿದ್ರೆ ಪ್ರಿಫರೆನ್ಸ್ ಶೇರ್ದು ಅದರಲ್ಲಿ ಪ್ರೀಮಿಯಂ ಪೇ ಮಾಡೋಕ್ಕೆ ಇದು ಯೂಸ್ ಆಗುತ್ತೆ. ಆಮೇಲೆ ಪರ್ಚೇಸ್ ಇಟ್ಸ್ ಓನ್ ಶೇರ್ಸ್ ಆರ್ ಅದರ್ ಸೆಕ್ಯೂರಿಟೀಸ್ ಅಂಡರ್ ಸೆಕ್ಷನ್ 68. ಸೊ ಅಂಡರ್ ಸೆಕ್ಷನ್ 68 ಶೇರ್ಸ್ ಏನನ್ನ ಪರ್ಚೇಸ್ ಮಾಡಬೇಕಂದ್ರೆ ಶೇರ್ಸು ಅಥವಾ ಬೇರೆ ಸೆಕ್ಯೂರಿಟೀಸು ಇದು ಯೂಸ್ ಆಗುತ್ತೆ. ಆಮೇಲೆ ಏನು, ದ ಥರ್ಡ್ ಕ್ವೆಶನ್, ಇನ್ನೊಂದು ಕ್ವೆಶನ್ ನೋಡೋಣ. ಇದು ಥರ್ಡ್. ವಾಟ್ ಆರ್ ದ ಎಥಿಕಲ್ ರಿಕ್ವೈರ್ಮೆಂಟ್ಸ್ ರಿಲೆವೆಂಟ್ ಟು ಅನ್ ಆಡಿಟರ್ ವೈಲ್ ಕಂಡಕ್ಟಿಂಗ್ ಎನ್ ಆಡಿಟ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಸೊ ಆಡಿಟರ್ಗೆ ಏನೆಲ್ಲ ಎಥಿಕಲ್ ರಿಕ್ವೈರ್ಮೆಂಟ್ಸ್ ಇರಬೇಕು ಆಡಿಟ್ ಮಾಡಬೇಕು ಅಂದರೆ, ಒಂದು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನ ಆಡಿಟ್ ಮಾಡಬೇಕು ಅಂದರೆ ಏನೆಲ್ಲ ಎಥಿಕಲ್ ರಿಕ್ವೈರ್ಮೆಂಟ್ಸು ಆಡಿಟರ್ಗೆ ಇರಬೇಕು ಅಂತ ನಾವು ಇದ್ರಲ್ಲಿ ನೋಡೋದು. ಸೊ ಹೇಗೆ ಬರೀಬೇಕು ಅನ್ನೋದು ಇದನ್ನ ನೋಡೋಣ. ಫಸ್ಟ್ ಬಂದ್ಬಿಟ್ಟು ಇಂಟ್ರೊಡಕ್ಷನ್ ಥರ ಸ್ವಲ್ಪ ಪಾರ್ಟ್ ಬರೀಬೇಕು. ಏನಂದರೆ, ಆಡಿಟರ್ ಶಲ್ ಕಂಪ್ಲೈ ವಿತ್ ದ ರಿಲೆವೆನ್ಸ್ ಆಫ್ ಎಥಿಕಲ್ ರಿಕ್ವೈರ್ಮೆಂಟ್ಸ್
including those pertaining to the independence relating to the financial statements, audit engagements. Relevant ethical requirements ordinarily comprise the code of the ethics for professional accountants, that is IESBA code. ಇದೊಂದು ಕೋಡ್ ಇದು. So related to an audit of financial statements, the code establishes the following as the fundamental principles of professional ethics relevant to the auditor when conducting an audit of financial statements. ಇದು ಸ್ಟ್ರೈಟ್ ಕ್ವೆಶನ್, ಇದು ಏನಿಲ್ಲ. ಪಾಯಿಂಟ್ಸ್ ಏನು ಅಂದರೆ ಇಂಟಿಗ್ರಿಟಿ, ಆಬ್ಜೆಕ್ಟಿವಿಟಿ, ಪ್ರೊಫೆಷ್ನಲ್ ಕಾಂಪಿಟೆನ್ಸ್ ಆ್ಯಂಡ್ ಡ್ಯೂ ಕೇರ್, ಕಾನ್ಫಿಡೆನ್ಷಿಯಾಲಿಟಿ, ಪ್ರೊಫೆಷ್ನಲ್ ಬಿಹೇವಿಯರ್. ಈ ಫೈವ್ ಪಾಯಿಂಟ್ಸ್ ಇದೆಯಲ್ಲ, ಆ 5 ಪಾಯಿಂಟ್ಸ್ನ ಬರೀಬೇಕು. ಜೊತೆಗೆ ಸ್ವಲ್ಪ ಇಂಟ್ರೊಡಕ್ಷನು ಆ ಥರ ಬರೆದ್ರೆ ಯಾವ್ಯಾವ ಕೋಡ್ ಇದೆ, ಕೋಡ್ ಆಫ್ ಎಥಿಕ್ಸ್ ಏನು, ಅದು IESB ಕ್ರಕ್ಸ್ ಪಾಯಿಂಟ್ಸ್ ಅಂದರೆ ಇಲ್ಲಿ IESB ಕೋಡು, ಆಮೇಲೆ ಇದು ಸ್ವಲ್ಪ ಈ 5 ಪಾಯಿಂಟ್ಸ್ ಇದೆಲ್ಲ, ಈ 5 ಪಾಯಿಂಟ್ಸೂ ಕ್ರಕ್ಸ್ ಪಾಯಿಂಟ್ಸ್ ಆಗುತ್ತೆ ಈ ಕ್ವೆಶನ್ಗೆ. ಸೊ ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು, evidence is the very basis for the formulation of opinion of an audit program and is designed to provide for that by prescribing procedures and techniques. Analyze and explain with the help of example of evidence in respect of sales. So ಸೇಲ್ಸ್ ಆಗಿದೆ ಅನ್ನೋದಕ್ಕೆ ಎವಿಡೆನ್ಸ್ ಬಂದ್ಬಿಟ್ಟು ಏನೇನು, ಹೇಗೆ ಅನಲೈಸ್ ಮಾಡ್ತೀರಾ, ಸೇಲ್ ಆಗಿದೆ, ಆಡಿಟಲ್ಲಿ ಹೇಗೆ ರಿಪೋರ್ಟ್ ಕೊಡ್ತೀರಾ, ಏನು ಬೇಸಿಸ್ ಮೇಲೆ ರಿಪೋರ್ಟ್ ಕೊಡ್ತೀರಾ, ಸೇಲ್ ಆಗಿದೆಯಾ ಇಲ್ವಾ ಅಂತ, ಎಷ್ಟು ಸೇಲ್ ಆಗಿದ್ರೆ ಎಷ್ಟು ಅಮೌಂಟ್ ಸೇಲ್ ಆಗಿದೆ, ಯಾರಿಗೆ ಸೇಲ್ ಆಗಿದೆ, ಅದು ನಿಜವಾಗ್ಲೂ ಸೇಲ್ ಆಗಿದೆಯಾ ಅಥವಾ ಸೇಲ್ ಆಗದಿರ ಸುಮ್ಮನೆ ಫ್ರಾಡ್ ಏನೋ ಮಾಡ್ತಿದ್ದಾರಾ, ಇದೆಲ್ಲ ಹೇಗೆ ಮಾಡೋದು ನೋಡೋದು ಅಂತ ನೋಡೋಣ. ಸೊ ಆನ್ಸರು ಇಲ್ಲಿ ನೋಡಿ, ಎವಿಡೆನ್ಸ್ ಇಸ್ ದ ವೆರಿ ಬೇಸಿಸ್ ಫಾರ್ಮ್ಯುಲೇಷನ್ ಆಫ್ ಒಪಿನಿಯನ್ and an audit program is designed to provide for that prescribing procedures and techniques. What is the best evidence for testing the accuracy of any assertion in a matter of expert knowledge and experience? This is the primary task before an auditor when he draws up the audit program. Transactions are varied in nature and impact. Procedures to be prescribed depend on the prior knowledge of what evidence is reasonably available in respect of each transaction. ಸೊ ಸೇಲ್ಸ್ ಎಲ್ಲ ಹೇಗೆ ಮಾಡೋದು ಅನ್ನೋದು ಪಾಯಿಂಟ್ಸ್ ನೋಡೋಣ ಈಗ, ಎವಿಡೆನ್ಸ್ ಹೇಗೆ ಮಾಡೋದು ಅಂತ. ಫಸ್ಟ್, ಇನ್ವಾಯ್ಸ್ ರೇಸ್ಡ್ ಬೈ ದ ಕ್ಲೈಂಟು, ಆಮೇಲೆ ಪ್ರೈಸ್ ಲಿಸ್ಟು, ಫಾರ್ವರ್ಡಿಂಗ್ ನೋಟ್ಸ್ ಟು ದ ಕ್ಲೈಂಟು, ಇನ್ವೆಂಟ್ರಿ ಇಶ್ಯೂ ರೆಕಾರ್ಡ್ಸು, ಸೇಲ್ಸ್ ಮ್ಯಾನೇಜರ್ ಅಡ್ವೈಸ್ ಇನ್ ದ ಇನ್ವೆಂಟ್ರಿ ಸೆಕ್ಷನು, ಮತ್ತು ಅಕ್ನಾಲೇಜ್ಮೆಂಟ್ ಆಫ್ ರೆಸಿಟ್ ಆಫ್ ಗೂಡ್ಸ್ by the customer and collection of money against sales by the client. ಇದೆಲ್ಲ ಬರೀಬೇಕು. ಇಲ್ಲಿ ಕ್ರಕ್ಸ್ ಪಾಯಿಂಟ್ಸ್ ಏನು ಅಂದರೆ ಈ ಪಾಯಿಂಟ್ಸ್ ಎಲ್ಲ ಇದೆ ಅಲ್ವಾ ಇದು. ಆಮೇಲೆ ಇಲ್ಲಿ ಹೇಳಿದ್ದಾರೆ ನೋಡಿ, ಅಸರ್ಷನ್ ಇದು ಹೇಳಿದಾರಲ್ಲ ಅದು ಬೆಸ್ಟ್ ಅಸರ್ಷನ್, ಬೆಸ್ಟ್ ಎವಿಡೆನ್ಸ್ ಫಾರ್ ಟೆಸ್ಟಿಂಗ್ ಅಕ್ಯುರಸಿ ಆಫ್ ಎನಿ ಅಸರ್ಷನ್. ಓಕೆ, ಇಸ್ ಅ ಮ್ಯಾಟರ್ ಆಫ್ ಎಕ್ಸ್ಪರ್ಟ್ ನಾಲೆಜ್. ಫಸ್ಟು ಅಸರ್ಷನ್ ಅಂತ ಹೇಳಿದ್ದಾರೆ. ಅಸರ್ಷನ್ ಅಂದರೆ ಏನು, ಈಗ ಕೆಲವೊಂದಕ್ಕೆ ಎಕ್ಸ್ಪ್ಲನೇಷನ್ಸ್ ಅನ್ನೋದು ಕೇಳ್ತಾರೆ. ಈ ಮ್ಯಾನೇಜ್ಮೆಂಟ್ ಅವರು ಆಡಿಟರ್ಗೆ ಕೆಲವೊಂದು ಎಕ್ಸ್ಪ್ಲನೇಷನ್ ಮಾಡ್ತಾರೆ. ಆಡಿಟರ್ ಕೇಳ್ತಾರೆ, ಏನಿದು ಈ ಎಕ್ಸ್ಪ್ಲನೇಷನ್ ಹೇಳಿ, ಅದೇಗಾಯಿತು ಇದೇಗಾಯಿತು ಅಂತ. ಆವಾಗ ಎಕ್ಸ್ಪ್ಲಿಸಿಟ್ಟು ಇಂಪ್ಲಿಸಿಟ್ಟಾಗೋ ಇವರು ಮ್ಯಾನೇಜ್ಮೆಂಟ್ ಬಂದು ಕೆಲವೊಂದು ಪಾಯಿಂಟ್ಸ್ ಹೇಳ್ತಾರೆ, ಆ ಪಾಯಿಂಟ್ಸ್ನ ಇಟ್ಕೋಬೇಕು. ಆಮೇಲೆ ಇದು ಈ ಪಾಯಿಂಟ್ಸ್ ಇದೆ ಅಲ್ವಾ, ಇದೆಲ್ಲ ಹೇಳಬೇಕು. ಓಕೆನಾ, ಇದೆಲ್ಲ ಹೇಳಿದ್ರೆ ಇಷ್ಟು ಮಾಡಿದ್ರೆ ಕ್ವೆಶನ್ಗೆ ಪಾಯಿಂಟ್ಸ್ ಸಿಗತ್ತೆ. 5 ಮಾರ್ಕ್ಸ್ ಇದ್ರೆ 4 ಮಾರ್ಕ್ಸ್ ಸಿಗತ್ತೆ, 4.5 ಸಿಗ್ಬೋದು. ಸೊ ನೆಕ್ಸ್ಟ್ ಕ್ವೆಶನ್ ಬಂದು, ವೆರಿಫಿಕೇಷನ್ ಆಫ್ ಲಯಬಿಲಿಟೀಸ್ ಇಸ್ ಇಂಪಾರ್ಟೆಂಟ್ ಆಸ್ ದಟ್ ಆಫ್ ದಿ ಅಸೆಟ್ಸ್. Considering if any liability is omitted or overstated in the balance sheet would not show a true and fair view of the state of affairs of the entity. Explaining so that criteria for a liability to be classified as a current liability. ಸೊ ಏನು ಕೇಳ್ತಾರೆ, ಹೇಗೆ ವೆರಿಫಿಕೇಷನ್ ಆಫ್ ಲಯಬಿಲಿಟೀಸ್ನ ಮಾಡೋದು. ಈಗ ಎನಿ ಲಯಬಿಲಿಟಿ ಬಂದ್ಬಿಟ್ಟು ಒಮಿಟ್ ಆಗಿಬಿಟ್ಟಿದೆ ಅಂದರೆ ಬಿಟ್ಬಿಟ್ಟಿದ್ರೆ ಅದು ಹೇಗೆ ಅಫೆಕ್ಟ್ ಆಗುತ್ತೆ, ಟ್ರೂ ಆ್ಯಂಡ್ ಫೇರ್ ಕೊಡಲ್ವಲ್ಲ, ಹೇಗೆ ಅದು
ಲಯಬಿಲಿಟಿನ ನಾವು ವೆರಿಫೈ ಮಾಡೋದು ಅಂತ ಹೇಳ್ತಿದ್ದಾರೆ. ಸೊ ಅದಕ್ಕೆ ಆನ್ಸರ್ ಹೇಗೆ ಬರಿಬೇಕು ಅಂತ ನೋಡೋಣ. ಲಯಬಿಲಿಟೀಸ್ ಇನ್ ಅಡಿಷನ್ ಟು ಬಾರೋಯಿಂಗ್ಸ್ include trade payables and other current liabilities, deferred payment credits, and provisions. Verification of liability is important as that of assets, considering if any liability is omitted or understated or overstated, the balance sheet would not show a true and fair view of the state of the affairs. Further, a liability is classified as current if it satisfies any one of the following criteria. It is expected to be settled in entity's normal operating cycle. It is held primarily for the purpose of being trade. It is due to be settled within 12 months after the reporting period. The entity does not have an unconditional right to defer settlement of liability for at least 12 months after the reporting period. Terms of liability that could, at the option of the counterparty, result in the settlement of the issue of the equity instrument does not affect its classification. ಸೊ ಇಷ್ಟು ಬರಿಬೇಕು. ಇದರಲ್ಲಿ ಕ್ರಕ್ಸ್ ಪಾಯಿಂಟ್ಸ್ ಏನಂದರೆ, ಫಸ್ಟು ಏನು ಬರಿಬೇಕು, ಲಯಬಿಲಿಟಿ ಯಾವ್ದ್ಯಾವುದು ಅಂತ ಬರಿಬೇಕು. ಸೊ ಲಯಬಿಲಿಟಿ, ಈಗ ನಾವು ಈಕ್ವಿಟಿ, ಶೇರ್ ಕ್ಯಾಪಿಟಲ್ ಅದೆಲ್ಲ ಜನರಲ್ ಆಗಿರುತ್ತೆ. ಡಿಬೆಂಚರ್ಸ್ ಅದಕ್ಕೆಲ್ಲ ಬಾಂಡ್ಸ್ ಅದೆಲ್ಲ ಇರುತ್ತೆ, ಸರ್ಟಿಫಿಕೇಟ್ಸ್ ಇರುತ್ತೆ. ಸೊ ಅದೆಲ್ಲ ಲಯಬಿಲಿಟೀಸ್. ಕರೆಂಟ್ ಲಯಬಿಲಿಟೀಸ್ ನಮಗೆ ಡೌಟ್ ಬರೋದು, ಯಾಕಂದರೆ ಅದೇ ಅಲ್ವಾ ಡೇ ಟು ಡೇ ಟ್ರಾನ್ಸಾಕ್ಷನ್ಸಲ್ಲಿ ಎಲ್ಲ ಸಿಗೋದು. ಸೊ ಮೇಯ್ನಾಗಿ ಟ್ರೇಡ್ ಪೇಯಬಲ್ಸು, ಕರೆಂಟ್ ಲಯಬಿಲಿಟೀಸು ಕ್ರಕ್ಸ್ ಇಲ್ಲಿ ಅದೇ ಮೇಯ್ನಾಗಿ ಇದಾಗೋದು, ವೇವರ್ ಆಗೋದು. ಸೊ ಮತ್ತೆ ಏನು ಮಾಡಿದ್ದಾರೆ ಅಂದರೆ, ಕರೆಂಟ್ ಲಯಬಿಲಿಟಿನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು. ಕರೆಂಟ್ ಲಯಬಿಲಿಟಿ ಇದ್ದರೆ ಅವರು ವಿತಿನ್ 1 ಇಯರ್ ಒಳಗೆ ಕ್ಲೋಸ್ ಮಾಡಿಬಿಡ್ಬೇಕು. ನಾರ್ಮಲ್ ಆಪ್ರೇಟಿಂಗ್ ಸೈಕಲ್ ಬಂದ್ಬಿಟ್ಟು 1 ಇಯರ್ ಅಥವಾ 12 ಮಂತ್ಸು. ಆಮೇಲೆ ಪ್ರೈಮರಿಲಿ ಏನಕ್ಕೆ ಯೂಸ್ ಮಾಡ್ತಿದ್ದಾರೆ, ಟ್ರೇಡಲ್ಲಿ ಏನಕ್ಕೆ ಯೂಸ್ ಮಾಡ್ತಿದ್ದಾರೆ ಅದು. ಆಮೇಲೆ ಡ್ಯೂಸ್ ಏನೇನ ಇದ್ದರೆ ಅದು ರಿಪೋರ್ಟಿಂಗ್ ಪೀರಿಯಡ್ ಒಳಗನೆ ಹಾಕಬೇಕು. ಮತ್ತು ಇದು ಅನ್ಕಂಡೀಷ್ನಲ್ ರೈಟ್ ಅಂತಿದೆ ಅಲ್ಲ, ಎಂಟಿಟೀಸ್ ಡಸ್ ನಾಟ್ ಹ್ಯಾವ್ ಎನ್ ಅನ್ಕಂಡೀಷ್ನಲ್ ರೈಟ್ ಟು ಡೆಫರ್ ದ ಸೆಟಲ್ಮೆಂಟ್ ಆಫ್ ಲಯಬಿಲಿಟಿ. ಡೆಫರ್ ಅಂದರೆ 12 ಮಂತ್ಸ್ಗಿನ್ನ ಜಾಸ್ತಿ ಹೆಚ್ಚು ಮಾಡಬಾರ್ದು ಒಂದು ಲಯಬಿಲಿಟಿನ. ಸೊ ಆ ಕಂಡೀಷನ್ ಇರುತ್ತೆ, ಓಕೆನಾ. ಇದು ಬಂದ್ಬಿಟ್ಟು ಎಲ್ಲ ಲಯಬಿಲಿಟಿ, ಓಕೆನಾ, ಲಯಬಿಲಿಟಿಗೆ ಹೇಗೆ ಮಾಡೋದು ಅಂತ. ಸೊ ಈಗ ನಾನು ಕೆಲವೊಂದು ಇದಕ್ಕೆ ಡೆಫಿನೇಷನ್ಸ್ ಹೇಳ್ತೀನಿ. ಸೊ ಆ ಡೆಫಿನೇಷನ್ಸ್ನ ನೀವು ನೋಡ್ಕೋಬೋದು, ತುಂಬ ಯೂಸ್ಫುಲ್ ಆಗಿರುತ್ತೆ. ಅಸರ್ಷನ್ಸ್ ಅಂತ ಹೇಳಿದೆ ಅಲ್ವಾ. ಸೊ ಅಸರ್ಷನ್ಸ್ ಅಂದರೆ ಏನಂದರೆ, ಇಟ್ ಈಸ್ ಅ ರೆಪ್ರೆಸೆಂಟೇಷನ್ by management, explicit or otherwise, that are embodied in the financial statements as issued by the auditor to consider the different type of potential misstatements that may occur. ಇದು ಈ ಥರ ಕೆಲವೊಂದು ಡೆಫಿನೇಷನ್ಸ್ ಬರೆದ್ರೆ ಇನ್ನೂ ಚೆನ್ನಾಗಿ ಮಾರ್ಕ್ಸ್ ಸಿಗುತ್ತೆ. ಸೊ ಮೇಯ್ನ್ ಬೇಸಿಸ್ ಅದನ್ನ ತೊಗೋಬೇಕು. ಆ್ಯಂಡ್ ವಿಡಿಯೋ ಇವತ್ತು ಇದಕ್ಕೆ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಚೆನ್ನಾಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಮತ್ತಷ್ಟು ವೀಡಿಯೋಸ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಟೆಕ್ಸ್ಟ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನನ್ನ ವೀಡಿಯೋಸ್ ಫಸ್ಟ್ ನಿಮಗೆ ನೋಟಿಫೈ ಆಗಿ ನಿಮ್ಗೆ ಬರುತ್ತೆ. ಇದು CA ಇಂಟರ್ ಕ್ಲಾಸಸ್ ಪೂರ್ತಿಯಾಗಿ ಫ್ರೀಯಾಗಿ ನಿಮಗೆ ಸಿಗ್ತದೆ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.